ಒಳಗಡೆ ಇದ್ದೀನಲ್ಲ ಸ್ವಲ್ಪ ಮೆಲ್ಲಕ್ಕೆ ಮಾತಾಡ್ತಾ ಇದ್ದೀನಿ. ಹೊರಗಡೆ ಹೋದ್ಮೇಲೆ ಎಕ್ಸ್ಟರ್ನಲ್ ಹತ್ರ ಒಬ್ಬರಿಸ್ಕೊಳೋದು ಬೇಕಿತ್ತಾಗ. ಹಾಯ್ ಮ್ಯಾಮ್, ಆರಾಮ ಮ್ಯಾಮ್? ಸೊ ಹೇಗಿತ್ತು ಗಾಯಿದ್ರಿ ಎಕ್ಸ್ಪೀರಿಯನ್ಸ್? ಹೇಳು ಗಾಯಿದೆ, ಜೋರಾಗಿ ಹೇಳು, ಕೇಳಿಸಲ್ಲ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು ಮಾತಾಡ್ತಿರೋದು. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾವು ಎಲ್ಲಿದ್ದೀವಪ್ಪ ಅಂತಂದರೆ, ನಮಗೆ ಮೇಜರ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇದೆ, ಪ್ರಾಜೆಕ್ಟ್ ಫೇಸ್ 2 ನೋಡ್ತಿರ್ಬೋದು. ಸೊ ಇಲ್ಲಿ ಮೇಜರ್ ಪ್ರಾಜೆಕ್ಟು ಪ್ರೆಸೆಂಟೇಷನ್ ಬಂದಿದ್ವಿ, ಫೈನಲ್ ಪ್ರೆಸೆಂಟೇಷನ್ ಇತ್ತು. ಸೊ ನನ್ನ ಟೀಮ್ಮೇಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ ಗೈಸ್. ಸೊ ಇವನು ರಾಘವೇಂದ್ರ ಪಿ ಕರ್ಜಿಗಿ ಅಂತ. ಇವ್ರು ಬಂದ್ಬಿಟ್ಟು ನಮ್ಮ ಗಾಯತ್ರಿ ಎಂ ಬಳಿಗಾರ್. ಸೊ ಮಂಜುಳಾ ಬಂದ್ಬಿಟ್ಟು ಬಳ್ಳಾರಿಯಿಂದ, ನಮ್ಮ ಗಾಯತ್ರಿ ಬಂದು ಹಾವೇರಿ ಹುಬ್ಳಿ ಮಂದಿ ನೀವು ಗೈಸ್. ನಮ್ಮ ಉತ್ತರ ಕರ್ನಾಟಕ ಹುಡುಗಿಗಳು. ಸೊ ನನ್ನ ಫ್ರೆಂಡು ಗಾಯತ್ರಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ? ಸೊ ನಾನು ಗೈಸ್ ಇಲ್ಲಿ ಆ್ಯಕ್ಚುಲಿ ನಾನು ಒಳಗಡೆ ಇದ್ದೀನಲ್ಲ, ಸ್ವಲ್ಪ ಮೆಲ್ಲಕ್ಕೆ ಮಾತಾಡ್ತಾ ಇದ್ದೀನಿ. ಹೊರಗಡೆ ಹೋದ್ಮೇಲೆ ಸ್ವಲ್ಪ ಜೋರ ಮಾತಾಡ್ತೀನಿ ಆಯಿತಾ? ಇಲ್ಲಿ ರಾಘು ಎಲ್ಲ ಪ್ರೆಸೆಂಟೇಷನ್ ಆಯಿತು ನಮ್ಮದು. ಸೊ ರಾಘು PDF ಮಾಡಿ ಒಂದು ಗೂಗಲ್ ಡ್ರೈವ್ ಹಾಕ್ತಾಯಿದ್ದಾನೆ. ಗೂಗಲ್ ನೋಡಿ, ಇವೆಲ್ಲ PDF ಮಾಡಬೇಕು, ಅಬ್ಸ್ಟ್ರಾಕ್ಟು ಡಿಕ್ಲರೇಷನ್ ಅವೆಲ್ಲ ಸೈನ್ ಮಾಡ್ಕೊಂಡಿವೆಲ್ಲ ಅದನ್ನು ಹಾಕಬೇಕಂತೆ. ಸೊ ನಮ್ಮ ಸರ್ ಹೇಳಿದ್ರು. ಸೊ ಅದಕ್ಕೋಸ್ಕರ ಸೊ ಹೊರಗಡೆ ಹೋದ್ಮೇಲೆ ಸ್ವಲ್ಪ ಜೋರ ಮಾತಾಡ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ಪಾಸ್ ಮಾಡಿ ಗೈಸ್. ಈಗ ಪ್ರೆಸೆಂಟೇಷನಲ್ಲಿ ಮುಗಿಸ್ಕೊಂಡ್ಬಿಟ್ಟು ಸೊ ಈಗ ನಾವು ಹಾಸ್ಟೆಲ್ಗೆ ಹೋಗಬೇಕು. ಹಾಸ್ಟೆಲ್ಗೆ ಹೋಗೋಕ್ಕೆ ಮುಂಚೆ ಮಧ್ಯದಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ, ಫೋಟೋ ತೊಗೊಂಡು ಹೋಗೋಣ ಅಂತ ನಮ್ಮ ಗಾಯತ್ರಿ ಅವರು ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನೆಲ್ಲ ಅವ್ರು ನೋಡಿ ಫುಲ್ ಸಿಂಪಲಾಗಿ ಬಂದುಬಿಟ್ಟಾರೆ. ನಾನು ಫುಲ್ ಪ್ರೊಫೆಷ್ನಲಾಗಿ ಶೂ ಎಲ್ಲ ಹಾಕೊಂಬಂದಿನಿ. ಇದೆಲ್ಲ ಬೇಕಿತ್ತ ನನಗೆ? ಎಕ್ಸ್ಟರ್ನಲ್ ಹತ್ರ ಒಬ್ಬರಿಸ್ಕೊಳೋದು ಬೇಕಿತ್ತಾಗ. ಗೈಸ್ ಇಲ್ಲಿ ಉಗಿಸ್ಕೊಂಡೆ ಅಂತ ಬರಲ್ಲ, ಉಗಿಸ್ಕೊಂಡ್ವಿ ಅಂತ ಬರುತ್ತೆ. ಆಯ್ತಾ ಗಾಯತ್ರಿ? ಇದೆಲ್ಲ ನಾವು ಗ್ರೂಪ್ ಎಸ್ಪೆಷಲಿ ಆಲ್ ದ ಕ್ರೆಡಿಟ್ಸ್ ಕೊಟ್ಟು ಇದರಲ್ಲಿ ಪಾಸಿಟಿವ್ ಬಂದ್ರೆ ನಾನು ತಗೋಬೇಕು, ನೆಗೆಟಿವ್ ಬಂದ್ರೆ ನಾನು ತಗೋಬೇಕಾ? ಪಾಸಿಟಿವ್ ಬಂದ್ರೆ ನೀವೆಲ್ಲ ತಗೊಳ್ಳಲ್ಲ, ಏನು ತಗೊಳ್ಳಲ್ಲ. ನಿಮ್ಗೇನು ಬೇಡವಾ? ಯಾ ದಟ್ಸ್ ದ ಟೀಮ್ ಸ್ಪಿರಿಟ್. ಸೊ ರಾಘು ಇನ್ನೂ ಮಾಡ್ತಾನೆ ಅವನೇ ಹೋಗ್ತಾನೆ ಇಲ್ಲ. ಸೊ ಈಗ ಬನ್ನಿ, ಈಗ ಒಂದು ಮೇಜರ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಹಾಯ್ ಮ್ಯಾಮ್, ಆರಾಮ ಮ್ಯಾಮ್? ಹೌದು. ಸೊ ಮ್ಯಾಮ್ಗಳು ಫುಲ್ಲು ಎಕ್ಸಾಮ್ ಡ್ಯೂಟಿಲಿ ಫುಲ್ ಬ್ಯುಸಿ ಮಾತ್ರ. ಸೊ ಈಗ ಮೇಜರ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಇವತ್ತು ಹೇಗಿತ್ತು ಮೇಜರ್ ಪ್ರಾಜೆಕ್ಟ್ ಎಕ್ಸ್ಪೀರಿಯೆನ್ಸು, ಪ್ರೆಸೆಂಟೇಷನ್ ಎಲ್ಲ? ಆಯಿದ್ರೆ ಮಾತ್ರ ಸ್ಟಾರ್ಟಿಂಗು ಹಾಕ್ಕೊಟ್ಟು ಫೌಂಡೇಶನ್ನು, ಆ ಬಿಲ್ಡಿಂಗ್ ಹೆಂಗೆ ಎಷ್ಟು ಗಟ್ಟಿ ಇರುತ್ತೆ ಅಂತಂದರೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಆ ಥರ ಸ್ಟ್ರಾಂಗ್ ಕೊಟ್ಟರು. ಆ್ಯಕ್ಚುಲಿ ಗಾಯತ್ರಿ ಅಷ್ಟು ಮಾತಾಡೋದು ನೋಡ್ಬಿಟ್ಟು ನನಗೆ ಫುಲ್ಲು ಕಾನ್ಫಿಡೆಂಟ್ ಬೂಸ್ಟು. ನಾನು ಫುಲ್ ರೆಡಿ ಆಗಿಬಿಟ್ಟೆ ನೆಕ್ಸ್ಟ್ ಮಾತಾಡೋಕ್ಕೆ. ಸೊ ಹೇಗಿತ್ತು ಗಾಯತ್ರಿ ಎಕ್ಸ್ಪೀರಿಯೆನ್ಸ್? ಹೇಳು ಗಾಯಿದೆ, ಜೋರಾಗಿ ಹೇಳು, ಕೇಳಿಸಲ್ಲ. ಸೊ ಮಂಜುಳಾ ನಿನ್ನ ಎಕ್ಸ್ಪೀರಿಯೆನ್ಸ್? ಮಂಜುಳಾ ಅಳಕತ್ಬಿಟ್ಲು. ನಮ್ಮ ರಾಘು ಬಂದ ನೆಕ್ಸ್ಟು. ಒಬ್ಬೊಬ್ಬ ರಾಘುದ್ ನೋಡಿ ನಾನು ಹಿಂಗೆ ಇದೇ ಥರ ಹೇಳ್ಬೇಕು ಅಂತ ಒಂದು ಇದಿತ್ತು. ಜ್ಯೂಸ್ ಏನಾರು ಕೊಡೋಣವಾ? ಇಲ್ಲಿ ಮಂಜುಳಾ ಫೀಸ್ ಕಟ್ತಾ ಇದ್ದಾಳೆ. ಯಪ್ಪ ಗೈಸ್, ಏನಾಯ್ತು ಅಂದರೆ ಲವಂಗ ಜಗಿತಾ ಇದೆ, ಸಡನ್ನಾಗಿ ಗಂಟ್ಲು ಸಿಕ್ಕಾಕೊಂಡ್ಬಿಡ್ತು ಮಗಂದು. ಯಪ್ಪ ಕುದುರಾಯ್ತು. ಸೊ ಗೈಸ್ ಮಂಜುಳಾ ಬಂದ್ಲು ನೋಡಿ. ರಾಘು ನಡೀಪ ಹೋಗೋಣ ಗೈಸ್. ಈಗ FC ಹೋಗ್ಬಿಟ್ಟು ನಮ್ಮ ರಾಘು ಪಾರ್ಟಿ ಕೊಡಿಸ್ತಾನಂತೆ. ಸೊ ಬನ್ನಿ ಪಾರ್ಟಿ ತಗೊಳ್ಳು. ಮಂಜುಳಾ ಫೀಸ್ ಕಟ್ಟಾಯ್ತಾ? ಎಷ್ಟು ಕಟ್ಟಿದೆ? 3770. 3770 ಗೈಸ್. ಈಗ ಕಾಲೇಜ್ ಬಿಟ್ಬಿಟ್ಟು ಸೀದಾ FC ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಇಲ್ಲೇ ಸಿಕ್ತಿತ್ತು, ಬಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತೆ. ಸೊ ಅದಕ್ಕೋಸ್ಕರ FC ಸ್ವಲ್ಪ ಜಾಸ್ತಿ ಇರುತ್ತಲ್ಲ ತಿನ್ನೋದೆಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ವಿ. ಗಜೇಂದ್ರ ಅಲ್ಲ, ರಾಘು ಈಸ್ ಗಿವಿಂಗ್ ದ ಟ್ರೀಟ್. ಸುಮ್ಮನೆ ರಾಘು ಮೇಲೆ ಹಾಕಿದ್ದೀನಿ, ಈಗ ನಿನ್ನ ಮೇಲೆ ಹಾಕ್ತೀನಿ, ಸುಮ್ಮನೆ ಬಾ. ಸೊ ಏನು ಗೈಸ್ ನೀವೇ ಹೇಳಿ ಕರೆಕ್ಟಾಗಿ. ನಾನು
ರಿಸರ್ಚ್ ಪೇಪರ್ ಐತಲ್ಲ ಅದರಲ್ಲಿ ಎಷ್ಟು 1000 ರೂಪಾಯಿ ಉಳಿಸಿದ್ದೀನಿ. 1000 ನಂದು IEEE ಮೆಂಬರ್ಶಿಪ್ ಇತ್ತು. ಸುಮ್ಮನೆ ಏನೋ ಹಾಲಿಡೇ ಆಕ್ಟಿವಿಟಿ ಇದೆ ಅಂತ ಅಂದು ಕೊಡಿಸಿದ್ರು, ಅದು ಇಲ್ಲಿ ಯೂಸ್ ಆಯಿತು. 1000 ರೂಪಾಯಿ ಉಳಿಸಿದ್ದೀನಿ. ಸೊ ಹೆಂಗಾರ ಮಾಡಿ ಇವತ್ತು ಕಿತ್ಕೊಳ್ಳೇಬೇಕು ಪಾರ್ಟಿ. ಬನ್ನಿ ಕಿತ್ಕೊಳ್ಳೋಣ. ಈಗ ಇಲ್ಲಿ ತನಕ ಬಂದ್ಬಿಟ್ಟು ಈಗ ಫೋಟೋ ಗೀಟೋ ಎಲ್ಲ ಅಂತಿದ್ದಾಳೆ ಗಾಯತ್ರಿ. ಸೊ ಆಗಲೇ ಹೇಳಿದ್ರೆ ಅಲ್ಲೇ ತೆಗೆಸ್ಕೊಂತಿದ್ದೆ ಒಬ್ಬ. ಏನಿಲ್ಲ, ನಾನು ಆವಾಗಲೇ ಹೇಳಿದ್ದೀನಿ, ನಿನಗೆ ನೆನಪಿಲ್ಲ. ಸೊ ಐ ಕ್ಯಾನಾಟ್ ಡು ಎನಿಥಿಂಗ್. ಹಾಯ್ ಗೈಸ್, ನಮ್ಮ ಕೋಳಿ ಕೋಳಿ ಬಾರ್ಲೆ ಮಚ್ಚ ಬಾ. ಗೈಸ್ ನೋಡಿ ನಮ್ಮ ಔಟ್ಫಿಟ್ಗಳು. ನನ್ನ ಔಟ್ಫಿಟ್ ಈ ಥರ ಫುಲ್ ಪ್ರೊಫೆಷ್ನಲ್ ಬಂದಿದ್ದೀನಿ. ರಾಗು ನೋಡಿ ನನ್ನ ಮಗ ಫುಲ್ ರಾ ಥರ ಬಂದ್ಬಿಟ್ಟಿದ್ದಾನೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಗಾಯತ್ರಿ ಮಂಜುಳೆಲ್ಲ ಫುಲ್ ಡೀಸೆಂಟ್ ಅಪ್ಪ, ಡೀಸೆಂಟ್ ಹುಡುಗಿರು ಮಾತ್ರ ಇವರು. ಗೈಸ್ ಈಗ ಫೋಟೋ ಗಿಟ ಎಲ್ಲ ಹೊಡ್ಕೊಂಡ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಎಲ್ಲ ಬುಕ್ಸ್ನ, ಅಂದರೆ ನಮ್ಮ ರಿಪೋರ್ಟ್ ಬುಕ್ಸ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ತೂರೋದು, ಆರೋದು, ಹರಿಯೋದು ಏನೇನೋ ಮಾಡ್ತಾ ಇದ್ವಿ. ಇನ್ನೇನು ಮಾಡೋದು, ಅದು ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಫ್ಯೂಚರಲ್ಲಿ ಮಕ್ಳಿಗೆ ತೋರ್ಸೋಕೆ ಬರುತ್ತೆ. ಇಟ್ಕೊಳ್ಳಿಲ್ಲ ಅಂದರೆ ಯಾರಿಗೂ ತೋರ್ಸೋಕೆ ಬರಲ್ಲ. ಗೈಸ್ ನಮಗೆ ಇಂಟರ್ನಲ್ಸ್ ಎಷ್ಟು ಅಂತ ಅಂದ್ಕೊಂಡಿದ್ದೀರಾ? ನಮ್ಮ ಒಂದು ಇದು ಮೇಜರ್ ಪ್ರಾಜೆಕ್ಟ್ ಫೇಸ್ 2ಗೆ ಇಂಟರ್ನಲ್ಸ್ ಎಷ್ಟು ಗೊತ್ತಾ? 92 ಮಾರ್ಕ್ಸ್ ಔಟ್ ಆಫ್ 100. ಆ್ಯಕ್ಚುಲಿ ನೀನೇನೋ ಗಾಯತ್ರಿ ಏನೋ ಹೇಳಿದ್ಲು, ಹೇಳಿ ಗಾಯತ್ರಿ. But external is telling that the major project topic is not valid. It's not good. ಇವೊಂದು ಕಿತ್ತೋಗಿರೋ ಮೇಜರ್ ಪ್ರಾಜೆಕ್ಟ್ ಹೆಸರು ಇಟ್ಕೊಂಡ್ಬಿಟ್ಟು ನಾನು ಆ ಥರ ಮೇಜರ್ ಪ್ರಾಜೆಕ್ಟಲ್ಲಿ 92 ತೆಗೆದಿರೋದಂದರೆ ನಾವೇ ಇರಬೇಕು, ನಮ್ಮದೇ ಬ್ಯಾಚ್ ಇರಬೇಕು. ಮೇಜರ್ ಪ್ರಾಜೆಕ್ಟ್ ಥರ, ಆದರೆ ಮೇಜರ್ ಪ್ರಾಜೆಕ್ಟ್ ಅಲ್ಲ, ಆ ಥರ ಅದೊಂಥರ ಮಿನಿ ಪ್ರಾಜೆಕ್ಟ್ ಇದ್ದಂಗೆ. ಅದನ್ನು ನಾವು ಮೇಜರ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅದು ಏನಾಯಿತು ಅಂದರೆ ತುಂಬ ಫಾಸ್ಟಾಗಿ ತುಂಬ ಎಮರ್ಜೆನ್ಸಿ ಇತ್ತು. ಟಾಪಿಕ್ ಚೂಸ್ ಮಾಡಿರೋ ನೆಕ್ಸ್ಟ್ ಡೇ ಇಂದಾನೇ ವರ್ಕ್ ಮಾಡ್ತಿದ್ದಾನೆ, ಬಟ್ ಸ್ಟಿಲ್ ಹಿ ಇಸ್ ನಾಟ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ನಾನು ಒಂದು ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ಬರೀ ಎರರ್ಸ್ ಬರ್ತೈತೆ. ಇವೊಂದು ಇಲ್ಲಿವರೆಗೂ ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ ಎರರ್ಸ್ ಬರ್ತಾನೆ ಇದೆ, ಕ್ಲಿಯರೇ ಆಗ್ತಾ ಇಲ್ಲ ಗೈ. Because he is such a programmer that I am not a programmer, I am a agentic developer. ಎಲ್ಲ ಯೂಸ್ ಮಾಡ್ಕೊಂಡಿರೋದು. ರಘು, ನಿನ್ನ ಅನಿಸಿಕೆ ಹೇಳು. ನನ್ನ ತುಂಬ ಕಾಟ ತಡ್ಕೊಂಡಿದ್ದೇನೆ. ಅವ್ನ ಜೊತೆ ಕೂತ್ಕೋಬೇಕಿತ್ತು ಅಷ್ಟೇ. ಮಾಡಬೇಕು ಅಂದ್ರೆ ಅವ್ನು ಏನೋ ಕೆಲಸ ಮಾಡ್ಬೇಕಂದ್ರೆ ಅವ್ನ ಜೊತೆ ಕೂತ್ಕೋಬೇಕಿತ್ತು. ಹಾಂ, ಹಂಗಾದ್ರೆ ಅಷ್ಟೇ ಕೆಲಸ ಮಾಡ್ತಿದ್ದೆ. ಇಲ್ಲ ಅಂದ್ರೆ ಅವನು ಪ್ರಾಜೆಕ್ಟ್ ಅನ್ನೋದು ಏನಂತ ಗೊತ್ತೇ ಇರ್ತದಲ್ಲ. ಗೈಸ್ ಇದು ಹಂಗೆ ಗೈಸ್, ನಾನು ತುಂಬ ಬಿಸಿ ಅಲ್ಲ, ಈಗ ಫುಲ್ ಬಿಸಿ ಪರ್ಸನ್ ಬೇರೆ. ಸೊ ಏನಾರ ಒಂದು ವರ್ಕು ಮಾಡ್ತಾ ಇದ್ರೆ ಇನ್ನೊಂದು ವರ್ಕ್ ಮರ್ತೋಗ್ಬಿಡುತ್ತೆ. ಅದಕ್ಕೆ ಯಾರು ಪಕ್ಕದಲ್ಲಿ ಇರಬೇಕು. secretary of computer science department. ಹಾಂ, ಮತ್ತು ಸುಮ್ಮನೆ ನಾ ಸೆಕ್ರೆಟ್ರಿ ಕೆಲಸ ಅಂದರೆ ಗೈಸ್ ನನ್ನ ಹೋಮಿಯೋಪತಿ ಹುಡುಗರು. ಆಕಾಶ್, ವಾಟ್ಸಪ್ ಬ್ರೋ, ನ್ಯಾಚುರೋಪತಿ. ಮನಿ ಗೈಸಿಗೆ FC ಎಂಟರ್ ಆಗ್ತಾ ಇದೆ. ನಾನು ನನ್ನ ಟೀಮ್ ಮೆಂಬರ್ಸ್ ಎಲ್ಲರೂ ರಿಮೆಂಬರ್ಗೋಸ್ಕರ ಫೋಟೋ ಹೊಡ್ಸ್ಕೊತಾರೆ. ಬಟ್ ನಾನು ಲಾಗ್ ಮಾಡಿ FC ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಪಾರ್ಟಿ ತಗೊತಾ ಇದ್ದೀನಿ. ಅವನೇ ಕೊಡ್ಸಿದ್ದಾನೆ, ನಾನು ಕೊಡ್ಸೋ ಚಾನ್ಸಸ್ಸೇ ಇಲ್ಲ ಬಿಡು. ಅಕ್ಕ ನಮಸ್ಕಾರ. 4 ಜ್ಯೂಸ್ ಹಾಕಿ. ಯಾವ್ದು ಮಚ್ಚ, ಏನು ಬೇಕು ಅಕ್ಕ? ನಮಸ್ಕಾರ, ಹೇಗಿದ್ದೀರಾ ಅಕ್ಕ? ಹೇಗಿದ್ದೀರಾ? ಮಾತಾಡಿ. ಅರೆ ಅಕ್ಕ ನಾಚ್ಕೊಂತಾರೆ ನೋಡಿ ಗೈಸ್. ಮಾತಾಡಿ ಅಕ್ಕ. ನಂಬಕ್ಕಾಗಲ್ಲ, ನಾನು ನಿಜ ಆಗ್ತಿದ್ದೀನಿ, ಯೂಟ್ಯೂಬಲ್ಲಿ ನಿಜ ಆಗ್ತಾ ಇದ್ದೀನಿ. ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಗೈಸ್? ಇಲ್ಲಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಳ್ಳೋಂತ ಹೋದೆ. ಇವನು ಯಾರೋ ಮುಖೇಶ್ ಅಂಬಾನಿ ಅಂತ ಹಾಕೊಂಡವನೆ. ಗೈಸ್ ಕೊಡಿಸ್ತೀನಿ ಅಂದಿದ್ದಕ್ಕೆ ಗಾಯತ್ರಿ ನೋಡ್ರಿ ಹಂಗೆ ಚಾರ್ಟ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಾಳು. ಮೆನು ಗೈತ್ರಿ ಅಂತ ಏನು ಚೂಸ್ ಮಾಡಿದೆ ಗಾಯತ್ರಿ? ಹಾಂ, Still in the process. ಸ್ಟಿಲ್ ಇನ್ ದ ಸೆಲೆಕ್ಷನ್ ಪ್ರೋಸೆಸ್. ನೀನು ಏನು ಬೇಕೋ ತಗೋ ಗೈತ್ರಿ, ನೀನು ಎಂತ ಬೇಕೋ ಎಲ್ಲ ತಗೋ. ಗಜೇಂದ್ರ ಟ್ರೀಟ್ ಲಾಸ್ಟಿಗೆ ನೀನೇ ಪೇ ಮಾಡಬೇಕು. ನೀನು ಕೊಡಿಸ್ತೀಯ ಅಂತ ಬಂದಿದ್ದು. ಅಯ್ಯೋ ಗೈಸ್, ನಿಜವಾಗ್ಲೂ ನಾನು ಬಡವ ಗೈಸ್. ರಾಘು ಏನು ಚೂಸ್ ಮಾಡಿದೆ ನೀನು? ರಾಘು ನಾನು ಏನು ಚೂಸ್ ಮಾಡ್ತಾನೋ ಅದನ್ನೇ ಚೂಸ್ ಮಾಡ್ತಾನೆ. ಕುಡಿಯಾಗ ಗೈಸ್ ನೋಡಿ 155 ಆಗೈತೆ. ಬಾ ಮಚ್ಚ, ಹೋಗಿ ತಗೊಂಬರೋಣ. ಸರ್ ನೀವು ಇಲ್ಲಿ ಚಿಲ್ ಮಾಡ್ತಾ ಇರಿ ಗಾಯತ್ರಿ, ನಾನು ಹೋಗಿ ತಗೊಂಬರ್ತೀನಿ. ಗಾಯ್ಸ್ ಹೊಸ ಯೂಟ್ಯೂಬರ್ ಪವನ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹಾಯ್ ನೋಡಿ ಗೈಸ್, ಅಬ್ಬಬ್ಬ ಇವನು ಬಿಡಪ್ಪ ಸೊಂಪು. ಗೈಸ್ ಊಟ ಮಾಡ್ತಿದ್ದಾನೆ ಆ್ಯಕ್ಚುಲಿ. ಅಂಕಲ್ ಜ್ಯೂಸ್ ಆ್ಯಂಡ್ 2 ಐಸ್ ಕ್ರೀಮ್.
ಗೈಸ್ ಇವರೆಲ್ಲ ನಮ್ಮ ನ್ಯಾಚುರೋಪತಿ ಹುಡುಗಿರು ಜೂನಿಯರ್ಸಾ ಏನೋ ನೀವು ಜೂನಿಯರ್ಸಾ ಗೈಸ್ ಇವರೆಲ್ಲ ಜೂನಿಯರ್ಸು ಜೂನಿಯರ್ ಚೆನ್ನಾಗಿದ್ದಾರೆ ನೋಡೋಕ್ಕೆ ಸೀನಿಯರ್ಸ್ ಎಲ್ಲಿದ್ದಾರೆ ಸೀನಿಯರ್ ನೋಡಿ ಸೀನಿಯರ್ ಆಗ್ಬಿಟ್ಟವ್ರೆ ಏನಕ್ಕೆ ಪಾರ್ಟಿ ಲಾಕ್ ಪಾರ್ಟಿ ನಮ್ಮ ಮಗನೇ ನನಗೆ ಪಾರ್ಟಿ ಇಲ್ಲ ಆ್ಯಕ್ಚುಯಲ್ ರೀಸನ್ ಏನು ಹೇಳ್ರಿ ಈಗ ಇದು ಜೋಕ್ಸ್ ಪಾರ್ಟ್ ಬರ್ತಡೇನಾ ಗಜೇಂದ್ರ ಅಯ್ಯೋ ಗೈಸ್ ನಾನು ನನ್ನ ಜೀವನದಲ್ಲಿ ಹುಡುಗಿರಿಗೂ ಯಾರಿಗೂ ಪಾರ್ಟಿ ಕೊಡ್ತಿಲ್ಲ ಪಾರ್ಟಿ ತಗೊಂಡಿದ್ದೀನಿ ಗೈಸ್ ಇವತ್ತು ನನ್ನ ಮೇಜರ್ ಪ್ರಾಜೆಕ್ಟು ಚೆನ್ನಾಗಾಯಿತು ಸೊ ಅದಕ್ಕೋಸ್ಕರ ಎಲ್ಲರಿಗೂ ಪಾರ್ಟಿ ಕೊಡಿಸ್ತಾ ಇದ್ದೀನಿ ಸಿ ಯು ಬಾಯ್ ಜ್ಯೂಸ್ ರೆಡಿ ಆಗ್ತಾ ಇದೆ ಗೈಸ್ ನಮ್ಮ ಒಂದು ಜ್ಯೂಸ್ ಬಂದು ಇವರಿಗೆ ಐಸ್ ಕ್ರೀಮ್ ಕೊಡಿಸಿದ್ದೀನಿ 2 ಕೋನು ರಾಘುಗೆ ಆರೆಂಜು ನನಗೆ ಚಿಕ್ಕು ಸೊ ಎಲ್ಲರೂ ಅಕೌಂಟಿಗೆ ಕಾಸು ಹಾಕ್ಬಿಟ್ರೆ ಆಯ್ತು ಆಮೇಲೆ ಗೈಸ್ ಈ ಒಂದು ಮೇಜರ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಬ್ಲಾಗ್ನ ಇಲ್ಲಿಯೇ ಮುಗಿಸ್ತಾ ಜ್ಯೂಸ್ ಕುಡ್ಕೊಂತ ಚಿಲ್ ಆಗ್ತಾ ನಾನೇ ನಿಮ್ಮ ಪ್ರೀತಿ ಸೈನಿಂಗ್ ಬೈ ಯಾರಾದರೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗುವ